ಶಿರಾನಗರ ನಿವಾಸಿಗಳಿಗೆ ಯುಜಿಡಿ ನೀರಿನ ಸಮಸ್ಯೆ. ಹೊಲಸು ನೀರಲ್ಲೇ ಕಾಲ ಕಳೆಯುವ ದೌರ್ಭಾಗ್ಯ. ಹಲವು ಬಾರಿ ಮನವಿ ಮಾಡಿದ್ರೂ ಕ್ಯಾರೆ ಅನ್ನದ ಅಧಿಕಾರಿಗಳು. ಶಿರಾನಗರದ ಬಹುತೇಕ ವಾರ್ಡ್ಗಳಲ್ಲಿ ಒಳಚರಂಡಿ ಸಮಸ್ಯೆ ಹೆಚ್ಚಾಗಿದ್ದು, ಮನೆ ಅಂಗಳಕ್ಕೆ ಹೊಲಸು ನೀರು ಹರಿದು ಬರ್ತಾ ಇದ್ದು, ವಾಸನೆಯಿಂದ ಮನೆಯಲ್ಲಿ ವಾಸಿಸಲು ಕಷ್ಟಪಡುವಂತಾಗಿದೆ. ಹೌದು, ಶಿರಾನಗರದ 30ನೇ ವಾರ್ಡ್ ಕೇಶವನಗರ ಬಡಾವಣೆ ಸೇರಿದಂತೆ ನಗರದ ವಿವಿಧ ಬಡಾವಣೆಗಳಲ್ಲಿ ಅಳವಡಿಸಿರೋ ಯುಜಿಡಿ ಪೈಪ್ಗಳಿಂದ ನೀರು ರಸ್ತೆ ಮೇಲೆ ಹರಿದು ಬರ್ತಾ ಇದ್ದು, ನಗರಸಭೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ಶಿರಾನಗರದಲ್ಲಿ ಯುಜಿಡಿ ಕಾಮಗಾರಿ ಪೂರ್ಣಗೊಂಡು ವರ್ಷಗಳೇ ಕಳೆದಿದ್ರೂ ಕೂಡ ಕೊಳಚೆ ನೀರಿನ ಸಮಸ್ಯೆ ನಿವಾರಣೆ ಮಾತ್ರ ಕಂಡಿಲ್ಲ. ಯುಜಿಡಿ ನೀರು ರಸ್ತೆ ಮೇಲೆ ಹರಿತಾ ಇರೋದ್ರಿಂದ ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದೆ. ನಗರದಲ್ಲಿ ಮಣ್ಣಿನ ವಾಸನೆ ಬದಲು ದುರ್ವಾಸನೆ ಬರ್ತಾ ಇದ್ದು, ಇದರಿಂದ ಇಲ್ಲಿನ ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ವಾಸ ಮಾಡ್ತಾ ಇದ್ದು, ಅನಾರೋಗ್ಯದ ಭೀತಿ ಕಾಡ್ತಾ ಇದೆ. ಇಲ್ಲಿನ ಯುಜಿಡಿ ನೀರಿನ ಸಮಸ್ಯೆ ಬಗ್ಗೆ ಹಲವು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯುಜಿಡಿ ಸಮಸ್ಯೆಗೆ ಮುಕ್ತಿ ಕೊಡಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕಳೆದ 3-4 ವರ್ಷದಿಂದ ಈ ವಾರ್ಡಲ್ಲೇ ಇದ್ದೀವಿ. ಅದು ಈ ಗಲ್ಲಿ ಒಳಗೆ ಇದ್ದೀವಿ. ಇಲ್ಲಿ ಯಾರು ಕ್ಲೀನಿಂಗಿಗೆ ಬರಲ್ಲ, ಏನೂ ಇಲ್ಲ. ಆ ಗಿಡ ಗಂಟೆಗಳೆಲ್ಲ ಬೆಳೆದಿದ್ದಾವೆ. ಜೊತೆಗೆ ಇಲ್ಲಿ ಯಾವುದೋ ಡ್ರೈನೇಜ್ ತುಂಬಿ ಹೋಗ್ತಾ ಇದೆ. ಯಾವುದೋ ಒಂದು ಸಬ್ ರೋಡ್ ಅಂತ ಇದೆ. ಇದು ಬಿಟ್ಟು ಈ ರೋಡಲ್ಲಿ ಹೋದರೆ ಸುತ್ತು ತಿಳ್ಕೊಂಡು ನಾವು ಬರಬೇಕು. ಈ ರೋಡಲ್ಲಿ ಹೋದರೆ ನಾವು ಡೈರೆಕ್ಟಾಗಿ ಆ ರೋಡ್ಗೆ ಎಂಟ್ರಿ ಆಗ್ತೀವಿ, ಮುಂದಿನ ರೋಡ್ಗೆ ಎಂಟ್ರಿ ಆಗ್ತೀವಿ. ಇದು ಯಾವುದೋ ಡ್ರೈನೇಜ್ ಓಪನ್ ಆಗಿಬಿಟ್ಟು ಎಲ್ಲ ಗಲೀಜು ಓಡಾಡೋಕ್ಕೆ ಆಗಲ್ಲ. ಫಿಟ್ ವಾಟ್ರ್ ಇದು. ಮಕ್ಕಳು ಮರಿಯೆಲ್ಲ ನಡ್ಕೊಂಡು ಓಡಾಡಬೇಕು. ಜೊತೆಗೆ ಇಲ್ಲಿ ಕೆಲವೆಲ್ಲ ಒಂದೆರಡು ಲೈಟ್ಗಳು ಹೋಗಿದ್ದಾವೆ. ಭಾಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ 1 ವರ್ಷದಿಂದ ಹೇಳ್ತಾ ಇದ್ದೀವಿ. ಅದು ಯಾರು ಬಂದು ಸರಿ ಮಾಡ್ತಾ ಇಲ್ಲ. ಚರಂಡಿಗಳೆಲ್ಲ ಅಲ್ಲಲ್ಲೆಲ್ಲ ಬ್ಲ್ಯಾಕ್ ಆಗಿದ್ದಾವೆ, ಕ್ಲಿಯರೆನ್ಸ್ ಇಲ್ಲ. ದಯವಿಟ್ಟು ಈ ಸಂಬಂಧಪಟ್ಟವ್ರಿಗೆ ಸ್ವಲ್ಪ ಬಂದು ನೋಡಿ ರೆಡಿ ಮಾಡಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾವು ಕೇಳ್ಕೊತೀವಿ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.